ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ತರಕಾರಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಬೇಳೆ ಸಾಂಬಾರಿಗೆ ನಾನು ಒಂದು ಕುಕ್ಕರಲ್ಲಿ ಫಸ್ಟು ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ತೊಗರಿಬೇಳೆ ಹಾಕ್ಕೊಂಡಾದ್ಮೇಲೆ ಕುಕ್ಕರಲ್ಲಿ ಒಂದು ವಿಸಿಲ್ಗೆ ಅಂತ ಮಾಡ್ಕೊಳ್ಳೋಣ ಅಂತ ಕುಕ್ಕರಲ್ಲಿ ತೊಗೋತಾ ಇದ್ದೀನಿ. ಆಮೇಲೆ ತರಕಾರಿ ತೊಗೊಳ್ತೀನಿ, ಮುಲ್ಲಂಗಿ, ಈರುಳ್ಳಿ, ಆಲೂಗಡ್ಡೆ, ಒಂದು ಟೊಮೆಟೊ, ಆಮೇಲೆ ಎಲ್ಲ ಬೀನ್ಸು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಗೆ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿಯಾಗಿ ಬರಲ್ಲ. ಕಟ್ ಮಾಡ್ತೀರ ಹಾಕ್ಕೊಂಡ್ರೆ ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೇ ತೊಗೊಂಡಿದ್ದೀನಿ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. 3 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು ವಿಸಿಲ್ ಹೊಡ್ಸ್ಕೊಳ್ಳೋಣ ಬನ್ನಿ. ಇವಾಗ ವಿಸಿಲ್ ಕ್ಯಾಪ್ ಹಾಕ್ಬಿಟ್ಟು ಇಕ್ಕಿದ್ದೀನಿ ನೀರಲ್ಲಿ. ತರಕಾರಿ ಸಾಂಬಾರಿಗೆ ಒಂದೇ ವಿಸಿಲ್ ಹೊಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ವಿಸಿಲ್ಗೆ ಬೇಳೆ ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಒಂದೇ ವಿಸಿಲ್ ಸಾಕು. ಈಗ ಸಾಂಬಾರು ಒಗ್ಗರಣೆಗೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಆಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಹುನಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹುನಿ ಹಾಕ್ಕೊಂಡಿದ್ದೀನಿ ನೀರಲ್ಲಿ. ಇವಾಗ ಬೇಳೆ ಈ ಥರ ಬೆಂದಿದೆ ನೋಡಿ. ಒಂದೇ ವಿಸಿಲ್ ಕೂಗಿಸ್ಕೊಂಡಿದ್ದು, ಆದರೂ ಇಷ್ಟೊಂದು ಸಾಫ್ಟಾಗಿ ಬೆಂದಿದೆ, ತುಂಬ ಸಾಫ್ಟಾಗಿ. ನಾನು ಇದ್ರೊಳಗಡೆ ಖಾರ ಪುಡಿ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಖಾರ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ತು. ಆಮೇಲೆ ಸಪ್ರೇಟ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ 1-2 ಸಲ ಕೈ ಆಡಿಸ್ಕೊಂಡ್ರೆ ಅದು ಟೊಮೊಟೊ ಹಂಗೆ ಹಾಕಿದ್ನಲ್ಲ, ಅದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಅಂತ ನಾನು ಏನೂ ಹಾಕಿಲ್ಲ. ಬರೀ ತರಕಾರಿ ಬೇಳೆ ಟೊಮೊಟೊ ಅಷ್ಟೇ ಹಾಕಿದ್ದು. ಉಪ್ಪು ಹಾಕ್ಕೊಂಡಿಲ್ಲ. ಉಪ್ಪು ಆಮೇಲೆ ಹಾಕ್ಕೊಂಡ್ರೆ ಆಯಿತು ಅಂತ. ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅದೇ ಕುಕ್ಕರ್ ಇಕ್ಕೊಂಡಿದ್ದೀನಿ. ಇವಾಗ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಕ್ಕೊಂಡಿದ್ನಲ್ಲ, ಅದು ಅಷ್ಟು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಅಂತ 5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಸಾಸಿವೆ, ಕರಿಬೇವು ಹಾಕ್ಕೋತಾ ಇದ್ದೀನಿ. ಸಾಸಿವೆ ಕರಿಬೇವು ಹಾಕಿದ ತಕ್ಷಣ ಬೆಳ್ಳುಳ್ಳಿ ಹಾಕ್ಕೊಂಡು ಚಚ್ಕೊಂಡಿದ್ದೆ. ಅದು ಚಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ಸಾಂಬಾರು ಹಾಕ್ಕೋತಾ ಇದ್ದೀನಿ. ಸಾಂಬಾರು ಹಾಕಿದ್ದೀನಿ. ಇವಾಗ ಸಾಂಬಾರು ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ 3 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಈ ಥರ ಬಂದಿದೆ. ಇನ್ನೊಂದು ಚೂರು ಬೇಯಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಅದು ಹುಣಸೆಹಣ್ಣ ಹುನಿ ಹಾಕ್ಕೊಂಡಿದ್ವಲ್ಲ ಬಟ್ಲಲ್ಲಿ ನೀರು ಹಾಕ್ಕೊಂಡು, ಅದನ್ನ ಚೆನ್ನಾಗಿ ಕಿವುಚ್ಕೋತಾ ಇದ್ದೀನಿ. ಕಿವುಚ್ಕೊಂಡು ಅದು ಬೇಳೆ ಸಾಂಬಾರಿಗೆ ಹಾಕೋಣ ಅಂತ ಕಿವುಚ್ಕೊಂಡು ಇವಾಗ ಬೇಳೆ ಸಾಂಬಾರಿಗೆ ಹಾಕಿದ್ದೀನಿ. ಒಂದು ಸಲ ಟ್ರೈ ಮಾಡಿ, ತುಂಬ ಅದ್ಭುತ ರುಚಿಯಾಗಿ ಬರುತ್ತೆ. ಈ ಥರ ಬಂದಿದೆ ಫೈನಲಿ ಬೇಳೆ ಸಾರು ನೋಡಿ. ಒಂದೇ ವಿಸಿಲ್ಗೆ ಎಷ್ಟು ಸಾಫ್ಟಾಗಿ ಬೆಂದಿದೆ. ಬರೀ ಕ್ವಿಕ್ಕಾಗಿ 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಬೇಕಾದ್ರೆ ನೋಡ್ಕೊಳ್ಳಿ, ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫೈನಲಿ ಲಾಸ್ಟಲ್ಲಿ ಈ ಥರ ಎಲ್ಲ ಬೆಂದು ಈ ಥರ ಆಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.